ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಬೆಳಗ್ಗೆನೆ ದೇವ್ರನ್ನ ಚೌಡಮ್ಮನ್ನ ಕ್ಲೀನಾಗಿ ತೊಳಿತಾವ್ರೆ. ಇವತ್ತು ಮಹೇಶ್ವರಮ್ಮ ಮುನೇಶ್ವರಂದು ಜಾತ್ರೆ ಐತೆ. ಅಂದರೆ ನಾಳಿದ್ದು ಶುಕ್ರವಾರ ಗಂಗೆ ಪೂಜೆ ಇರುತ್ತೆ, ಶನಿವಾರ ಹೋಮ ಇರುತ್ತೆ. ಅದೇ ಅವ್ರ ದೇವಸ್ಥಾನ ಮಹೇಶ್ವರಮ್ಮನ ದೇವಸ್ಥಾನದಲ್ಲಿ ಶನಿವಾರ ಹೋಮ ಇರುತ್ತೆ, ಭಾನುವಾರ ಕಾರದೂಟ ಇರುತ್ತೆ. ಅಂದರೆ ಅವರು ಮರಿ ಹೊಡಿತಾರೆ 5 ಗಂಟೆಗೆಲ್ಲ. 3 ದಿವಸ ಜಾತ್ರೆ ಇರುತ್ತೆ. ನಮ್ಮ ದೇವ್ರನ್ನೂ ಕರ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷನೂ ಅವ್ರು ಜಾತ್ರೆ ಮಾಡೋವಾಗೆಲ್ಲ ನಮ್ಮ ದೇವ್ರನ್ನೂ ಕರ್ಕೊಂಡು ಹೋಗ್ತಾರೆ. ನಾನು 2 ವರ್ಷನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋಸ್. ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಂದರೆ ಜಾತ್ರೆಗೆ ಹೋಗಿ ಬರೋದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಸತಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾರು ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ. ಬೆಳಗ್ಗೆ ಎಲ್ಲ ದೇವ್ರನ್ನ ಎಲ್ಲ ಎತ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇವತ್ತು ಬಂದು ಇನ್ನೇನು ಸ್ವಲ್ಪ ದೇವ್ರನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾವ್ರೆ. ಇನ್ನೇನೆಲ್ಲ ರೆಡಿ ಮಾಡ್ಕೊಬೇಕು. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಟಿಫನ್ಗೆ ನಾನು ಇಡ್ಲಿ ಮಾಡ್ತಾ ಇದ್ದೆ. ಇಡ್ಲಿ ಏನಂದ್ರೆ ಚೆನ್ನಾಗಿ ಉಬ್ಬಿದ್ರೆ ನಮಗೆ ಇಡ್ಲಿ ಸ್ಮೂತಾಗಿ ಬರುತ್ತೆ. ಇಡ್ಲಿ ಉಬ್ಬಿಲ್ಲ ಅಂದ್ರೆ ಸ್ಮೂತಾಗಿ ಬರಲ್ಲ, ಗಟ್ಟಿ ಬರುತ್ತೆ. ಇವತ್ತು ಚೆನ್ನಾಗಿ ಉಬ್ಬಿತ್ತು ನಮ್ಮ ಮನೇಲಿ. ಅಂದ್ರೆ ಥಂಡಿಯಲ್ಲಿ ಉಬ್ಬಿದ್ರೇನೆ ನಮಗೆ ಇಡ್ಲಿ ಚೆನ್ನಾಗಿ ಬರೋದು. ಥಂಡಿ ಕಾಲದಲ್ಲಿ ಉಬ್ಬಲ್ಲ ನಮಗೆ ಇಡ್ಲಿ. ಹಸಿಟ್ಟು, ದೋಸೆ ಹಸಿಟ್ಟು ಎಲ್ಲ ತುಂಬ ಉಬ್ಬಲ್ಲ. ಒಂದೊಂದ್ಸಲ ಚೆನ್ನಾಗಿ ಉಬ್ಬಿರತ್ತೆ. ಇವತ್ತು ಇಡ್ಲಿ ಮಾತ್ರ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿರತ್ತೆ. ಇವತ್ತು ಕೆಂಪು ಚಟ್ನಿ ಮತ್ತೆ ನಾರ್ಮಲ್ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಇಡ್ಲಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬೋಂಡ ಮಾಡ್ತಾ ಇದ್ದೀನಿ. ಟಿಫನ್ ಎಲ್ಲ ಇನ್ನೇನು ರೆಡಿ ಆಗ್ತೈತೆ. ಇವತ್ತು ದೇವ್ರಿಗೆ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳಿಗೆ ಸೌತೆಕಾಯಿ ಮತ್ತು ಬಾದಾಮಿ ಬಂದು ಸೋಕ್ ಮಾಡಿಕ್ಕಿದ್ದೆ. ಎಲ್ಲ ಟಿಫನ್ಗೆ ಕ್ಯಾರಿಯರ್ ರೆಡಿ ಮಾಡಿದ್ದೀನಿ. ಟಿಫನ್ ರೆಡಿ ಆಗೈತೆ. ಎಲ್ಲರೂ ಟಿಫನ್ ಮಾಡ್ತಾಯಿದ್ರು. ನಾವು ಬಂದು ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ವಿ. ಈ ಚಟ್ನಿ ಬಂದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ತುಂಬ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಕೆಂಪು ಚಟ್ನಿ ಬಂದು ನಿಮಗೆ ಹೋಟ್ಲಲ್ಲಿ ಇದ್ದಂಗೆ ಇರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ನೀರು ಹಾಕ್ದಿರಂಗೆ ಚಟ್ನಿ ರುಬ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಯಜಮಾನ್ರೆಲ್ಲ ಬೆಳಿಗ್ಗೆನೆ ದೇವ್ರನ್ನೆಲ್ಲ ತೊಳೆದು ಕ್ಲೀನಾಗಿ ಎಲ್ಲ ಬಟ್ಟೆಲಿ ಒರೆಸಿ ಎಲ್ಲ ರೆಡಿ ಮಾಡ್ಕೊತಾವ್ರೆ. ಜಾತ್ರೆ ಐತಲ್ವ, ಅದಕ್ಕೋಸ್ಕರ ಹೂವು ಎಲ್ಲ ತೊಗೊಂಬಂದವ್ರೆ. ಇವತ್ತು ಸಿಂಪಲ್ ಹೂವು ಅಂದರೆ ಇಲ್ಲೇ ತೊಗೊಂಬಂದು ಹೂವು ರೆಡಿ ಮಾಡಬೇಕು. ಎಲ್ಲ ಅಂದರೆ ದೇವ್ರಿಗೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಹೊಸ ಸ್ಯಾರಿ ಉಡ್ಸಿದ್ದೀವಿ, ಹೊಸ ಬ್ಲೌಸ್ ಹೊಲ್ಸಿದ್ದೀವಿ. ದೇವ್ರಿಗೆ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಇನ್ನು ದೇವ್ರ ಮನೇಲೆಲ್ಲ ಹೂವು ಎಲ್ಲ ತೆಗ್ದಿದ್ವಿ. ಹೂವು ಎಲ್ಲ ಹಾಕಬೇಕು. ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಬೇಕು. ದೇವ್ರಿಗೆಲ್ಲ ಐಲೈನರ್ ಅಂದರೆ ಕಣ್ಣಿಗೆ ಎಲ್ಲ ಐಲೈನರ್ ಇಕ್ಕಿ ಎಲ್ಲ ರೆಡಿ ಆಗೈತೆ. ಇನ್ನೇನು ಸ್ವಲ್ಪ ಕುಂಕುಮ ಇಕ್ಬೇಕು ಮತ್ತು ಹೂವು ಹಾಕಬೇಕು. ಹೂವು ಇಲ್ಲೇ ತೊಗೊಂಡಿರೋದು. ನಾಳೆ ಬಂದು ಬೆಂಗಳೂರು ಹೂವು ಹಾಕ್ತಾರೆ, ಶನಿವಾರ. ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಬಂದು ನಾರ್ಮಲ್ ಹೂವು ಹಾಕ್ತಾವ್ರೆ. ನಾನು ದೇವ್ರ ಮನೇಲೆಲ್ಲ ದೇವ್ರಿಗೆ ಹೂವು ಎಲ್ಲ ಹಾಕ್ತಾಯಿದ್ದೆ. ನಮ್ಮ ಯಜಮಾನ್ರಲ್ಲಿ ಚೌಡಮ್ಮನ ರೆಡಿ ಮಾಡ್ತಾಯಿದ್ರು, ನಾನು ದೇವ್ರ ಮನೇಲೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನೇನು ಪೂಜೆ ಅಲಂಕಾರ ಎಲ್ಲ ಆಯಿತು. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ.
ದೇವ್ರನ್ನೆಲ್ಲ ನಾರ್ಮಲ್ ಹೂವು, ನಾವು ನಾರ್ಮಲ್ ಹೂವು ಎಲ್ಲ ತಂದು ಹಾಕಿ ಎಲ್ಲ ನಾಗಬಣ್ಣ ಎಲ್ಲ ಇಕ್ಕಿದ್ದೀವಿ ದೇವ್ರಿಗೆ. ದೇವ್ರಿಗೆ ಇವತ್ತೆಲ್ಲ ಅಲಂಕಾರ ಆಯಿತು. ನಾಗಬಣ್ಣ ಎಲ್ಲ ಬೆಳ್ಳಿ ಐಟಮ್ ಎಲ್ಲ ಹಾಕಿದ್ದೀವಿ, ಎಲ್ಲ ಕ್ಲೀನಾಗಿ ಎಲ್ಲ ರೆಡಿ ಮಾಡಿದ್ದೀವಿ, ಫ್ರೆಶ್ ಆಗಿ ದೇವ್ರನ್ನ ಇಕ್ಕಿದ್ದೀವಿ. ಇವಾಗ ದೇವ್ರಿಗೆ ಪೂಜೆ ಎಲ್ಲ ಆಯಿತು, ಪೂಜೆ ಮಾಡಿದ್ದೀವಿ. ದೇವ್ರಿಗೆ ಮೊಸರನ್ನ ಮತ್ತು ಹಾಲು ಇಕ್ಕಿ ಪೂಜೆ ಎಲ್ಲ ಆಯಿತು. ನಮ್ಮದು ಟಿಫನ್ ಅವರು ಸಂಜೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಸಂಜೆ ಬಂದು ಗಂಗೆ ಪೂಜೆ ಇರುತ್ತಂತೆ, ಸಂಜೆ ಕರ್ಕೊಂಡು ಹೋಗ್ತಾರೆ. ನನ್ನ ಮಗಳು ಕಾಲೇಜ್ಗೆ ಹೋದ್ಲು, ಇನ್ನು ಸಂಜೆ ಮೇಲೆ ಇರುತ್ತಲ್ವ, ಅದಕ್ಕೋಸ್ಕರ ಇವತ್ತು ಯೋಗ ಡೇ ಅಲ್ವಾ, ಅದಕ್ಕೋಸ್ಕರ ಹೋಗೋವ್ರೆ ಕಾಲೇಜ್ಗೆ. ದೇವ್ರನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮಖಕ್ಕೆ ಅಲಂಕಾರ ಮಾಡ್ತೀವಿ, ಅರ್ಶಿನ ಕುಂಕುಮ ಇಕ್ಕಿ ಕಣ್ಣಿಗೆ ಐಲೈನರ್ ಎಲ್ಲ ಇಕ್ತೀವಲ್ವ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೆ ಒಂಥರ 4 ಕಣ್ಣು ಸಾಕಾಗಲ್ಲ ನಮಗೂ. ಹಾಲಲ್ಲಿ ನಾವು ದೇವ್ರ ಮನೆಯಲ್ಲಿ ಇಕ್ಕಿದ್ರೂ ಎಷ್ಟೋ ಮನೆ ತುಂಬ್ದಂಗಿರತ್ತೆ, ನಾವು ಹಾಲಲ್ಲಿ ಇಕ್ಕಿದ್ರೂ ಇನ್ನು ನಮ್ಗೆ 50 ಜನ ಮನೆಯಲ್ಲಿ, ಎಷ್ಟು 50 ಜನ 100 ಜನ ಇದ್ದಂಗೆ ಇರತ್ತೆ. ನಮ್ಮ ಮನೇಲಂತೂ ಎಷ್ಟೋ ಜನ ಬಂದವ್ರೆ, ನೆಂಟರು ಅನ್ನಂಗೆ ಇರತ್ತೆ. ನೆಂಟ್ರಿಗಿನ್ನ ಎಷ್ಟೋ ಜನ ನಮ್ಮ ಮನೇಲಿ ಇದ್ದಾರೇನೋ ಅನ್ನೋ ಥರ ಇರತ್ತೆ. ನೋಡೋಕೆ ಒಂಥರ ಖುಷಿ ಆಗ್ತಾ ಇರತ್ತೆ ಅಮ್ಮನ್ನ. ಇವತ್ತು ಹೋದ್ರೆ ಅಂದರೆ ದೇವಸ್ಥಾನಕ್ಕೆ ಹೋದ್ರೆ ಇನ್ನು 3 ದಿವಸ, ನಮಗೆ 2 ದಿವಸನೇ ಅನ್ಕೊಬೋದು. ಇವತ್ತು ಸಂಜೆಗೆ ಹೋದರೆ ಶನಿವಾರನೇ ಬರ್ಬೋದಾ, ಭಾನುವಾರ ಬೆಳಗ್ಗೆ ಬರುತ್ತೋ ಗೊತ್ತಿಲ್ಲ. ಫುಲ್ಲು ಖಾಲಿ ಆಗೋಗಿರುತ್ತೆ. ಒಂಥರ ನಮಗೆ ಯಾರು ಇಲ್ಲ ನಿಜವಾಗ್ಲೂ ನಮಗೆ ಯಾರು ಇಲ್ಲ ಅನ್ನೋ ರೀತಿನೇ ನಮ್ಗೆ ಆಗೋಗುತ್ತೆ. ಆ ಅಮ್ಮ ಇಲ್ಲ ಅಂದರೆ ಯಾರು ಇಲ್ಲ ಅನ್ನಂಗೆ ಆಗೋಗುತ್ತೆ. ಯಾವಾಗ ಬರುತ್ತೋ ದೇವರು. ಆಮೇಲೆ ಕರ್ಕೊಂಬರ್ತೀವಲ್ವ, ಬಂದಿದ ತಕ್ಷಣ ಅಯ್ಯೋ ಯಾರೋ ಎಷ್ಟೋ ಜನ ಬಂದರು ಅನ್ನಂಗಾಗುತ್ತೆ. ಆ ಅಮ್ಮ ಇಲ್ದಿದ್ರೆ ನಮ್ಗೆ ಇರೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಇವತ್ತು ನಾನೀಗ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅಂದ್ಕೊಂಡೆ. ದೇವ್ರು ನೋಡ್ತಾ ಇದ್ರು ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ನಾನು ಇವತ್ತು ಅಡುಗೆ ಬಂದು ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಬೆಳಿಗ್ಗೆ ಟಿಪ್ಗೆ ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಬೇಕು ಇವಾಗ. ಹೂವು ದೇವ್ರ ಮೇಲೆ ಕಮ್ಮಿ ಇತ್ತು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೂವು ಹಾಕ್ತಾಯಿದ್ರು. ಇನ್ನೂ ಸ್ವಲ್ಪ ತೊಗೊಂಬಂದು ದೊಡ್ಡ ಹಾರ ತೊಗೊಂಬಂದು ಹೂವು ಹಾಕ್ತಾಯಿದ್ರು. ಎಲ್ಲ ಹೂವು ಎಲ್ಲ ಕಟ್ತಾ ಇದ್ದೀವಿ. ಸ್ವಲ್ಪ ಇವತ್ತು ಲೇಟ್ ಆಗ್ತೈತೆ, ದೇವ್ರನ್ನ ಅವ್ರು ಕರ್ಕೊಂಡು ಹೋಗೋದು ಲೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬಂದಿದ ತಕ್ಷಣ ಮಂಗಳಾರತಿ ಮಾಡಿ ಕಳಿಸ್ಕೊಡ್ಬೋದು ದೇವ್ರನ್ನ ಪೂಜೆಗೆ ಇಕ್ಕಿ. ಅದಕ್ಕೋಸ್ಕರ ಇವಾಗ ಹೂವು ತೊಗೊಂಬಂದಿದ್ರು, ಕನಕಾಂಬರ ಮತ್ತು ಹೂವಿನ ಹಾರ ತೊಗೊಂಬಂದಿದ್ರು, ಎಲ್ಲ ಹಾಕ್ತಾಯಿದ್ರು. ಅವ್ರ ಜೊತೆಲಿ ಸೇರಿಕೊಂಡು ನಾನು ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಇವತ್ತು ಬಂದು ಮಹೇಶ್ವರಮ್ಮನ ಜಾತ್ರೆ ಇರೋದು. ಅವ್ರು ಬಂದು ಚೌಡಮ್ಮನ ಕರ್ಕೊಂಡು ಹೋಗ್ತಾರೆ. ಅಂದರೆ ಪ್ರತಿ ವರ್ಷವೂ ಕರ್ಕೊಂಡು ಹೋಗ್ತಾರೆ ಚೌಡಮ್ಮನ. ಇವಾಗ ಬಂದು ಕರ್ಕೊಂಡು ಹೋಗ್ತಾರೆ. ಅಂದರೆ ಫಸ್ಟು ಮಹೇಶ್ವರಮ್ಮ ಮುನೇಶ್ವರನ್ನ ಕಳಸ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಕಳಸದ ಸಮೇತ ಕರ್ಕೊಂಡು ಹೋಗ್ತಾರೆ. ಫಸ್ಟು ನಾವು ದೇವ್ರನ್ನ ಎತ್ಕೊಂಡು ಫಸ್ಟು ಇಲ್ಲ ನಮ್ಮನೆಗೆ ಬಂದು ನಮ್ಮನೆಲ್ಲ ಚೌಡಮ್ಮನ ಕರ್ಕೊಂಡು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಡಿಗೆ ಹಾಕಿಸ್ಕೊಂಡು ಅಲ್ಲಿಂದ ಬಂದು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ವಾಪಸ್ಸು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಬಂದು ನಾಳೆ ಬಂದು ಪುಣ್ಯ ಅಭಿಷೇಕ ಹೋಮ ಎಲ್ಲ ಇರುತ್ತೆ. ನಾಳೆ ಸಂಜೆ ಮೇಲೆ ಪಲ್ಲಕ್ಕಿ ಇರುತ್ತೆ. ಆಮೇಲೆ ಭಾನುವಾರ ಬಂದು ಇದಿರುತ್ತೆ, ಮರಿ ಊಟ ಇರುತ್ತೆ. ಅವರು ಇದು ಜಾತ್ರೆ ಮಾಡ್ತಾರೆ. ನಾವಿವತ್ತು ಕರ್ಕೊಂಡು ಹೋಗವ್ರೆ, ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀವಿ. ಇವಾಗ ಅವ್ರು ಬರ್ತಾವ್ರೆ ಎಲ್ಲರೂ ಕರ್ಕೊಂಡು ಹೋಗೋಕ್ಕೆ.
ದೇವ್ರನ್ನ ಉತ್ಸವಕ್ಕೆ ಕರ್ಕೊಂಬಂದವ್ರೆ. ಚೌಡಮ್ಮ ಮತ್ತು ಮಹೇಶ್ವರಮ್ಮ, ಮುನೇಶ್ವರಿ 3 ದೇವ್ರನ್ನ ಫಸ್ಟು ಮೆರವಣಿಗೆ ಮಾಡಿಕೊಂಡು ಗಂಗಮ್ಮನ ದೇವಸ್ಥಾನದ ಹತ್ರ ಕರ್ಕೊಂಬಂದವ್ರೆ. ಅಲ್ಲಿ ಫಸ್ಟು ಗಂಗೆ ಪೂಜೆ ಮಾಡ್ತಾರೆ. ಕಳಸ ತೊಗೊಂಬಂದವ್ರೆ. ಗಂಗೆ ಪೂಜೆ ಮಾಡ್ಕೊಂಡು ಹೆಣ್ಮಕ್ಳೆಲ್ಲ ಗಂಗೆ ಪೂಜೆ ಮಾಡಿ ಇಲ್ಲಿಂದ ಗಂಗಮ್ಮನ ದೇವಸ್ಥಾನದಿಂದ ಮುನೇಶ್ವರನ ದೇವಸ್ಥಾನಕ್ಕೆ ಅವರು ಜಾತ್ರೆಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಬಂದು ಗಂಗೆ ಪೂಜೆ ಮಾಡಿದ್ರೆ ಯಾವುದು ಮಾಡೋಕ್ಕೋಗಲ್ಲ. ಫಸ್ಟ್ ಗಂಗೆ ಪೂಜೆ ಮಾಡಿಕೊಂಡು ಆಮೇಲೆ ಜಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಗಂಗೆ ಪೂಜೆ ಎಲ್ಲ ಆಯಿತು. ಇವಾಗ ದೇವ್ರನ್ನ ಕರ್ಕೊಂಡು ಹೋಗ್ತಾವ್ರೆ ದೇವಸ್ಥಾನಕ್ಕೆ. ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೀವಿ. ಇನ್ನು ನಾಳೆ ಹೋಗ್ಬೇಕು. ನಾಳೆ ಒಂದು 11 o'clock ಹಂಗೆ ಹೋಗಬೇಕು. ಪೂಜೆಗೆ ಹೋಗಿ ಬರಬೇಕು. ಪುಣ್ಯ ಎಲ್ಲ ನಡೀತಾ ಇರುತ್ತೆ. ಆ ಟೈಮ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.